ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಸಂಡೇ ಆದಮೇಲೆ ಸ್ವಲ್ಪ ಸ್ಪೆಷಲ್ ಆಗಿರ್ಬೇಕಲ್ವಾ. ಇವತ್ತು ಒಂದು ರೆಸಿಪಿ ನೋಡುವ. ಆದರೆ ನಾನಂತೂ ಕುಕಿಂಗ್ ಮಾಡ್ತಾ ಇಲ್ಲ. ನಮ್ಮ ಅತ್ತೆಯವರ ಸ್ಪೆಷಲ್ ನಾಟಿ ಕೋಳಿ ಸ್ಪೆಷಲ್ ಸುಕ್ಕ. ಅದನ್ನು ಹೇಗೆ ಮಾಡುವುದಂತ ನೋಡುವ ಬನ್ನಿ. ಇದರಲ್ಲಿ 2.5 kg ನಾಟಿ ಕೋಳಿ ಮಾಂಸ ಇದೆ. ಇದು ನಾನು ಫ್ರಿಡ್ಜ್ ಒಳಗೆ ಇಟ್ಟಿದ್ದೆ, ಸೊ ಫ್ರೀಸ್ ಆಗಿದೆ. ಅದಕ್ಕೆ 2 ನೀರಲ್ಲಿ ಚೇಂಜ್ ಮಾಡಿದ್ದೆ, ಆದರೂ ಕೂಡ ಕೋಲ್ಡ್ ಬಿಡ್ತಾ ಇಲ್ಲ. ಅದಕ್ಕೆ ನಾನು ಹೀಗೆ ಬಿಟ್ಟಿದ್ದೇನೆ. ಮತ್ತೆ ಇದನ್ನು ಕ್ಲೀನ್ ಮಾಡುವ ಆಯಿತಾ. ಇದು ಸ್ವಲ್ಪ ಸರಿಯಾಗಿ ಕೋಲ್ಡ್ ಬಿಡಲಿ, ಅಷ್ಟನಕ ನಾವು ಮಸಾಲೆಯನ್ನು ರೆಡಿ ಮಾಡುವ ಆಯಿತಾ. ಇಲ್ಲಿ ನಾನು ಬಾಣಲೆಯನ್ನು ಇಟ್ಟಿದ್ದೇನೆ, ಇದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋದು, ಯಾಕಂದರೆ ಅದೇ ಎಣ್ಣೆಯಲ್ಲಿ ಎಲ್ಲ ಮಸಾಲೆಯನ್ನು ಫ್ರೈ ಮಾಡ್ಬೋದು. ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ತಗೊಂಡಿದ್ದೇನೆ. ಇದು ಸ್ವಲ್ಪ ಸರಿಯಾಗಿ ಬಿಸಿ ಆಗಲಿ. ಬಿಸಿ ಆದಮೇಲೆ ಉಂಟಲ್ಲ, ಇದಕ್ಕೆ ಫಸ್ಟ್ ನಾನು ಬಾಡಿಗೆ ಮೆಣಸು, ಬ್ಯಾಡಿಗೆ ಆಯಿತಾ, ಬಾಡಿಗೆ ನನ್ನ ಟಂಗೆಲ್ಲ ಟ್ವಿಸ್ಟ್ ಆಗ್ತಾ ಉಂಟು. ಸೊ ಬ್ಯಾಡಿಗೆ ಮೆಣಸು ಉಂಟಲ್ಲ, ಕೈಯಲ್ಲಿ ಹೀಗೆ ಇಷ್ಟು ಕೈಯಲ್ಲಿ ಹಿಡ್ಕೊಂಡ್ರೆ ಸೊ ಒಂದು 3 ಹಿಡಿ ಅಂತ ತೊಗೊಳ್ಬೋದು. ಯಾಕಂದರೆ ಆಲ್ಮೋಸ್ಟ್ 2.5 kg ಇದೆ. ಇದಕ್ಕೆ ಸ್ವಲ್ಪ ಮೆಣಸು ಜಾಸ್ತಿನೇ. ನಾರ್ಮಲಾಗಿ ನಾವು ಬಾಯ್ಲರ್ ಚಿಕನ್ ಎಲ್ಲ ಮಾಡಿದರೆ ಸ್ವಲ್ಪ ಸ್ಪೈಸಸ್ ಕಮ್ಮಿ ಆಗ್ತೇವೆ, ಆದರೆ ಇದು ನಾಟಿ ಕೋಳಿ ಅಲ್ವಾ, ಇದಕ್ಕೆ ಸ್ವಲ್ಪ ಖಡಕ್ಕಾಗಿರಬೇಕು ಎಲ್ಲ ಮಸಾಲೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬ್ಯಾಡಿಗೆ ಮೆಣಸನ್ನು ಹಾಕ್ತಾ ಇದ್ದೇನೆ. ಸೊ ಇದನ್ನು ಸರಿಯಾಗಿ ಹುರಿಬೇಕಾಯ್ತಾ. ನನಗೆ ಮತ್ತು ಈ ಸುಕ್ಕ ಉಂಟಲ್ಲ, ಸ್ವಲ್ಪ ಈ ಮಸಾಲ ಉಂಟಲ್ಲ ಸ್ವಲ್ಪ ಬ್ಲ್ಯಾಕಿಶ್ ಇದ್ದರೆ ನನಗೆ ತುಂಬ ಇಷ್ಟ ಆಗೋದು. ಅದಕ್ಕೆ ನಾನು ಜಾಸ್ತಿ ರೋಸ್ಟ್ ಮಾಡಲಿಕ್ಕೆ ಹೇಳೋದು. ಈ ಬ್ಯಾಡಿಗೆ ಮೆಣಸನ್ನು ಜಾಸ್ತಿ ರೋಸ್ಟ್ ಮಾಡಿದರೆ ಉಂಟಲ್ಲ, ಸ್ವಲ್ಪ ಇದು ನೋಡಲಿಕ್ಕೆಲ್ಲ ಸ್ವಲ್ಪ ಬ್ಲ್ಯಾಕಿಶ್ ಬರ್ತದೆ. ಅದಕ್ಕಾಗಿ ಮಸಾಲೆ ಜಾಸ್ತಿ ರೋಸ್ಟ್ ಮಾಡಲಿಕ್ಕೆ ಹೇಳೋದು. ಅದಕ್ಕೆ ಇಲ್ಲಿ ಜಾಸ್ತಿ ರೋಸ್ಟ್ ಮಾಡ್ತಾ ಇದ್ದೇವೆ. ಇದು ಆಲ್ಮೋಸ್ಟ್ ಆಗಿದೆ, ನೋಡುವಾಗಲೇ ಗೊತ್ತಾಗುತ್ತೆ ನೋಡಿ, ರೋಸ್ಟ್ ಆಗಿದೆ ಒಳ್ಳೆ. ಹೀಗೆ ಸೌಂಡ್ ಕೂಡ ಉಂಟಲ್ಲ, ಕುರುಮ್ ಆಗ್ತಾ ಉಂಟು. ಇದನ್ನು ಶಿಫ್ಟ್ ಮಾಡುವ. ಎಲ್ಲ ಹುರಿದು ಇಟ್ಕೊಂಡ್ರೆ ಆಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಬೋದಲ್ವಾ. ಸೊ ಇದು ಆಗಿದೆ ನೋಡಿ, ಹೇಗೆ ನೋಡಿ, ನೋಡುವಾಗಲೇ ಗೊತ್ತಾಗುತ್ತೆ ಸ್ವಲ್ಪ ಜಾಸ್ತಿನೇ ರೋಸ್ಟ್ ಆಗಿದೆ. ತೆಗೆಯುವ ಅವಸರದಲ್ಲಿ ಎಲ್ಲ ಬಿತ್ತಾಯ್ತಾ. ಇದು ಅಡುಗೆ ಮನೆ ಅಂದರೆ ಹಾಗೆ ಅಲ್ವಾ, ಸ್ವಲ್ಪ ಜಾಸ್ತಿನೇ ಮೆಸ್ಸಿ ಆಗುತ್ತೆ. ಸೊ ಅದೇ ಎಣ್ಣೆಯಲ್ಲಿ ಇನ್ನು ಉಳಿದ ಎಲ್ಲ ಮಸಾಲೆಯನ್ನು ಹಾಕುವ. ನೋಡಿ ಕೊತ್ತಂಬರಿ, ನಾನುಂಟಲ್ಲ ನನಗೆ ಕೂಡ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಆಯಿತಾ. ಇದಕ್ಕೆ ನೋಡಿ ಇಷ್ಟು ಕೊತ್ತಂಬರಿ, ಆಲ್ಮೋಸ್ಟು 2 ಹುಡಿ. ಎಂತ ಇವತ್ತು ಬಾಯಲ್ಲಿ ಏನೇನೋ ಬರ್ತಾ ಇದೆ. ಹಿಡಿ 2 ಹಿಡಿ ಕೊತ್ತಂಬರಿ ಬೀಜವನ್ನು ಹಾಕಿದ್ದೇನೆ. ಇದನ್ನು ಸರಿಯಾಗಿ ರೋಸ್ಟ್ ಮಾಡ್ತಾ ಇದ್ದೇನೆ ಆಯಿತಾ. ಸರಿ ರೋಸ್ಟ್ ಆಗಲಿ, ಆಮೇಲೆ ಇದನ್ನು ತೆಗೆಯುವ. ವಿಡಿಯೋ ಸ್ವಲ್ಪ ಲೆಂತಿ ಅಂತ ಅನ್ನಿಸ್ಬೋದು, ಆದರೆ ಡೀಟೇಲ್ಡಾಗಿ ವಿಡಿಯೋ ಮಾಡಿದ್ದೇನೆ. ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ನೋಡಿದರೆ ನಿಮಗೆ ಕರೆಕ್ಟ್ ಇದೇ ರೀತಿ ನಾಟಿ ಕೋಳಿ ಸುಕ್ಕ ಮಾಡಿ ಒಂದ್ಸಲ ತಿನ್ನಿ ನೋಡಿ, ಎಷ್ಟು ಸೂಪರ್ ಆಗುತ್ತೆ ಅಂತ. ಸೊ ಇದು ಕೂಡ ಫ್ರೈ ಆಗಿದೆ ನೋಡಿ. ಸ್ವಲ್ಪ ಇದು ಎಲ್ಲವನ್ನು ನಾವು ಇವತ್ತು ಜಾಸ್ತಿ ರೋಸ್ಟ್ ಮಾಡೋದು ಆಯಿತಾ. ಸೊ ಇದಾಗಿದೆ, ಇನ್ನು ಇದನ್ನು ತೆಗೆಯುವ ಆಯಿತಾ. ನೆಕ್ಸ್ಟ್ ಮಸಾಲೆ ಇದಕ್ಕೆ ಯಾವುದಂತ ಹೇಳಿದರೆ ನೋಡಿ, ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಒಳ್ಳೆ ಬಿಸಿ ಆಗಿದ್ದಲ್ಲ, ನಾನು ಹಾಕುವಾಗಲೇ ಎಲ್ಲ ಪಟ ಅಂತ ಇದೆ. ಸೊ ಸಾಸಿವೆಯನ್ನು ಸ್ವಲ್ಪ ಹೊತ್ತು ಹಾಕಿದರೆ ಆಯಿತು, ಇದು ಬೇಗ ರೋಸ್ಟ್ ಆಗ್ತದಲ್ವ. ಇದನ್ನು ಆವಾಗಲೇ ತೆಗೆದು ಇನ್ನು ನೆಕ್ಸ್ಟ್ ಇದಕ್ಕೆ ಜೀರಿಗೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಕೂಡ ಸ್ವಲ್ಪ ಫ್ರೈ ಆದರೆ ಸಾಕು, ಯಾಕಂದರೆ ಎಣ್ಣೆ ಆಲ್ರೆಡಿ ಬಿಸಿ ಆಗಿದೆ ಅಲ್ವಾ, ಸ್ವಲ್ಪ ಆದರೆ ಸಾಕು. ಇನ್ನು ನೆಕ್ಸ್ಟ್ ಮಸಾಲೆ ಇದಕ್ಕೆ ಮೆಂತೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಹಾಕುವಾಗಲೇ ಎಂಥ ಪರಿಮಳ ಅಂತ ಹೇಳಿದರೆ, ಇಡೀ ಕಿಚನಲ್ಲಿ ಎಲ್ಲ ಪರಿಮಳನೇ ಮಾರೆ. ಇದೊಂದು ಸ್ಕಿಪ್ ಮಾಡಲೇಬಾರ್ದಾಯ್ತಾ. ಮೇಯ್ನಾಗಿ ಇದು ಫ್ಲೇವರು, ಇದು ಮೆತ್ತೆದ್ದು ಪರಿಮಳನೇ ನನಗೆ ತುಂಬ ಇಷ್ಟ. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ, ಮತ್ತು ಇದು ಕೂಡ ತೆಗೆಯುವ. ಇನ್ನು ನೆಕ್ಸ್ಟ್ ಇದಕ್ಕೆ ಒಂದು 10 ರಿಂದ 12 ಕರಿಮೆಣಸನ್ನು ಹಾಕ್ತಾ ಇದ್ದೇನೆ. ಇದು ಹಾಕಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡೋದು. ಆಮೇಲೆ ಇದಕ್ಕೆ ಸ್ವಲ್ಪ ಲವಂಗವನ್ನು ಆ್ಯಡ್ ಮಾಡ್ತಾ ಇದ್ದೇನೆ, ಒಂದು 5-6 ಅಷ್ಟೇ. ಮತ್ತು ಒಂದು 2 ತುಂಡು ಚಕ್ಕೆಯನ್ನು ಆ್ಯಡ್ ಮಾಡ್ತೇನೆ. ಇದು ಕೂಡ ಬೇಕಾಯ್ತಾ.
ಕರಿಮೆಣಸು, ಲವಂಗ, ಚಕ್ಕೆ ಇದಿಷ್ಟನ್ನು ಒಳ್ಳೆ ಫ್ರೈ ಮಾಡಿ ಇದನ್ನು ಕೂಡ ಸೈಡಲ್ಲಿಡುವ. ಆಲ್ಮೋಸ್ಟ್ ಎಲ್ಲ ಮಸಾಲೆ ಆಯಿತು. ಇದನ್ನು ಒಂದು ರೋಸ್ಟ್ ಮಾಡಿ ತೆಗೆದರೆ ಎಲ್ಲ ಮಸಾಲೆ ಆಯಿತು. ಮತ್ತು ಇದನ್ನು ತಣ್ಣಗೆ ಆಗಲಿಕ್ಕೆ ಬಿಟ್ಟರೆ ಮತ್ತೆ ಇದನ್ನು ಮಿಕ್ಸಿ ಮಾಡ್ಬೋದು. ಸೊ ಇದಾಗಿದೆ, ಇದನ್ನು ಕೂಡ ತೆಗಿತಾ ಇದ್ದೇವೆ ನಾವಿಲ್ಲಿ. ಇನ್ನು ಇನ್ನೊಂದು ಏನು ಅಂತ ಹೇಳಿದರೆ, ಇದಕ್ಕೆ ಒಂದು ಪೇಸ್ಟನ್ನು ರೆಡಿ ಮಾಡಬೇಕಾಯ್ತಾ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದು ಎರಡನ್ನು ಹಾಕಿ ಒಂದು ಪೇಸ್ಟ್ ರೆಡಿ ಮಾಡಬೇಕು. ಇದನ್ನು ಸ್ವಲ್ಪ ಬೇಯುವಾಗ ಹಾಕಿದರೆ ಉಂಟಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲಿಗೆ ಈ ಪೇಸ್ಟನ್ನು ಆ್ಯಡ್ ಮಾಡೋದಾಯ್ತಾ. ಸೊ ಅದಕ್ಕಾಗಿ ಆವಾಗ ಎಣ್ಣೆ ಹಾಕಿದ್ದು ಎಲ್ಲ ಮಸಾಲೆಗೆ ಸರಿ ಆಯಿತು. ಇವಾಗ ಒಂದು 2 ಸ್ಪೂನು ಎಣ್ಣೆಯನ್ನು ಹಾಕಿ ಒಂದು 2 ಈರುಳ್ಳಿ ಆಯಿತಾ, 2 ಈರುಳ್ಳಿಯನ್ನು ಇಲ್ಲಿ ಫ್ರೈ ಮಾಡಲಿಕ್ಕೆ ಹಾಕ್ತೇನೆ. ಸ್ವಲ್ಪ ಗೋಲ್ಡನ್ ಆಗುವವರೆಗೂ ಇದು ಈರುಳ್ಳಿಯನ್ನು ಫ್ರೈ ಮಾಡಬೇಕಾಯ್ತಾ. ಈರುಳ್ಳಿ ಸರಿಯಾಗಿ ಫ್ರೈ ಆದಮೇಲೆ ಆಮೇಲೆ ಬೆಳ್ಳುಳ್ಳಿ ಹಾಕೋದು. ಆಮೇಲೆ ಎರಡನ್ನು ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಡುವಂಥದ್ದು. ಒಂದು 10 ರಿಂದ 12 ಎಂಥದ್ದು ಬೆಳ್ಳುಳ್ಳಿ. ಕರಿಬೇವು ಸೊಪ್ಪು ಹೀಗೇನೆ ಹಾಕ್ಲಿಕ್ಕಾಯ್ತಾ, ಹೀಗೇನೆ ಹಾಕೋದು, ಯಾರು ಹೀಗೆ ತೆಗೆದಿಲ್ಲ. ಇದರದ್ದು ನಲೆ ಎಲ್ಲ ತಣ್ಣಗಾಗಿದೆ ಆಯಿತಾ. ಈಗ ಇದನ್ನು ಮಿಕ್ಸಿಗೆ ಹಾಕುವ. ಒಳ್ಳೆ ಒಂದ್ಸಲ ಗ್ರೈಂಡ್ ಮಾಡಿದರೆ ಇದಕ್ಕೆ ನೀರೆಲ್ಲ ಹಾಕಲಿಕ್ಕಿಲ್ಲ ಆಯಿತಾ. ಇದು ಹುಡಿನೇ ಮಸಾಲೆ ಹಾಗೆ ಇಡಲಿಕ್ಕೆ. ಸೊ ಒಳ್ಳೆ ಮಸಾಲೆಯನ್ನು ಒಳ್ಳೆ ಮಿಕ್ಸಿ ಮಾಡಿದರೆ ಹುಡಿ ಮಾಡಿ ರೆಡಿ ಮಾಡ್ಕೋಬೇಕು. ಒಂದೇ ಸಲಕ್ಕೆ ಎಲ್ಲ ಹಿಡಿಲಿಕ್ಕಿಲ್ಲ, ಅದಕ್ಕೆ 2 ಸಲ ಮಾಡುವ. ಈರುಳ್ಳಿ ಮತ್ತು ಬೆಳ್ಳುಳ್ಳಿದ್ದು ಒಂದು ಪೇಸ್ಟ್ ಮಾಡಲಿಕ್ಕೆ ಉಂಟಂತ ಹೇಳಿದ್ದಲ್ಲ, ಇದಕ್ಕೆ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡಿದ್ದೇವೆ. ಮತ್ತು ಈಗ ಮತ್ತು ಅರಿಶಿನ ಹುಡಿಯನ್ನು ಹಾಕಿರಲಿಲ್ಲ ಆಯಿತಾ. ಕೆಲವರು ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಹಾಕ್ತಾರೆ. ನಾನು ಇದು ಪೇಸ್ಟ್ ಮಾಡುವಾಗಲೇ ಡೈರೆಕ್ಟಾಗಿ ಇದಕ್ಕೆ ಸ್ವಲ್ಪ ಅರಿಶಿನನ್ನು ಹಾಕ್ತಾ ಇದ್ದೇನೆ. ಹಾಕಿದರೂ ಓಕೆ, ಹಾಕಲಿಲ್ಲ ಅಂದರೂ ನೀವು ಬೇಯಿಸುವಾಗ, ಚಿಕನ್ ಬೇಯಿಸುವಾಗ ಅದಕ್ಕೆ ಹಾಕ್ತೇವಲ್ಲ ನಾವು ಅರಿಶಿನ ಹುಡಿ. ಸೊ ಬೇಕಂದರೆ ಇಲ್ಲಿಗೆ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಅಲ್ಲಿ ಕೂಡ ಮಾಡ್ಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ. ನಾನು ಇಲ್ಲಿ ಸ್ವಲ್ಪ ಅರಿಶಿನ ಹುಡಿ ಆ್ಯಡ್ ಮಾಡ್ತಾ ಇದ್ದೇನೆ. ಮತ್ತು ಇದನ್ನು ಸ್ವಲ್ಪ ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕಾಯ್ತಾ. ಮತ್ತು ಇದಕ್ಕೆ ಒಂದು ಸಣ್ಣ ತುಂಡು ಹುಳಿಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿ ಹುಡಿ ಎಲ್ಲ ಚಂದ ಮಾಡಿ ಇಷ್ಟಾದರೆ ಸಾಕಾಯ್ತಾ. ಜಾಸ್ತಿ ಇದು ಆಗಬೇಕಂತ, ಸಣ್ಣ ಆಗಬೇಕಂತಿಲ್ಲ, ತರಿಯಾಗಿ ಇದ್ದರೆ ಸಾಕು. ಈ ನಾಟಿ ಕೋಳಿಯನ್ನು ಇವಾಗ ಎಲ್ಲ ಕೋಲ್ಡ್ ಬಿಟ್ಟಿದೆ, ಇದನ್ನು ಈಗ ಕ್ಲೀನ್ ಮಾಡಬೇಕು. ಇದನ್ನು ಚಂದ ಮಾಡಿ ನನ್ನ ಹಸ್ಬೆಂಡ್ ಕ್ಲೀನ್ ಮಾಡ್ತಾರೆ, ಈ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅವರಿಗೆ. ನೋಡಿ ಇದರಲ್ಲೆಲ್ಲ ತುಂಬ ಇದಿರ್ತದೆ, ಎಂತ ಗೊತ್ತುಂಟಾ, ಅದು
ಉಪ್ಪು ಏನೋ ಇರುತ್ತೆ ಮತ್ತು ಚರ್ಬಿ ಅದೆಲ್ಲ ಇರುತ್ತೆ. ಅವರು ಚಂದ ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಅವರೇ ಕ್ಲೀನ್ ಮಾಡಲಿ ಅಂತ ಬಿಟ್ಟಿದ್ದೇನೆ. ಈ ವಿಡಿಯೋದಲ್ಲಿ ಮೂವರಿದ್ದಾರೆ ಆಯಿತಾ. ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ನಮ್ಮ ಅತ್ತೆ ಸುಕ್ಕವನ್ನು ರೆಡಿ ಮಾಡ್ತಾರೆ, ನನ್ನ ಹಸ್ಬೆಂಡ್ ಇದು ಕೋಳಿಯನ್ನು ಕ್ಲೀನ್ ಮಾಡಿ ಕೊಡ್ತಿದ್ದಾರೆ. ಸೊ ಮೂವರು ಸೇರಿ ಈ ಸುಕ್ಕ ರೆಸಿಪಿ ರೆಡಿ ಆಗ್ತಾ ಉಂಟು. ಸೊ ಇದಕ್ಕೆ ಸ್ಪೆಷಲ್ ನೋಡಿ, ಎಲ್ಲ ತೊಳೆದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಸೊ ಇನ್ನು ಇದನ್ನು ನಾನು ಕುಕ್ಕರಲ್ಲೇ ಹಾಕ್ತಾ ಇದ್ದೇನೆ. ಯಾಕೆ ಅಂದರೆ ಇದು ತುಂಬ ಹೊತ್ತು ಹಿಡಿತದೆ ಆಯಿತಾ ಬೇಯಲಿಕ್ಕೆ. ಒಲೆಯಲ್ಲಿಟ್ಟರೆ ಚೆಂದ ಆಗ್ತದೆ, ಒಳ್ಳೆ ಟೇಸ್ಟ್ ಜಾಸ್ತಿ ಆಗುತ್ತೆ. ಆದರೆ ಉಂಟಲ್ಲ ಇದು ಬೇಯಲಿಕ್ಕೆ ತುಂಬ ಟೈಮ್ ಹಿಡ್ಕೊಳ್ತದಲ್ಲ, ಅದಕ್ಕೆ ನಾನು ಕುಕ್ಕರಲ್ಲಿ ಒಂದು 3-4 ವಿಸಿಲ್ ಹಾಕಿದರೆ ಬೇಗ ಆಗ್ತದಂತ ನಾನು ಕುಕ್ಕರಲ್ಲಿ ಇಡ್ತಾ ಇದ್ದೇನೆ. ನೀವು ಒಲೆಯಲ್ಲಿ ಮಾಡಿ ಆಯಿತಾ, ತುಂಬ ಚೆಂದ ಆಗ್ತದೆ. ಇದಕ್ಕೆ ನಾನು ಫಸ್ಟಿಗೆ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಇದು ಮನೆಯಲ್ಲೇ ನಾವು ರೆಡಿ ಮಾಡಿರೋದು, ನಮ್ಮ ಮನೆಯದ್ದೇ ತೆಂಗಿನಕಾಯಿ. ಮತ್ತು ಇದಕ್ಕೆ ಒಂದು ಚಮಚ ತುಪ್ಪವನ್ನು ಹಾಕಿ ಅದು ಬಿಸಿ ಆದಮೇಲೆ ಈರುಳ್ಳಿಯನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ ಆಯಿತಾ. ಈರುಳ್ಳಿ ಸರಿಯಾಗಿ ಫ್ರೈ ಆಗಲಿ. ಇದು ಗೋಲ್ಡನ್ ಬ್ರೌನ್ ಆಗುವ ತನಕ ಕೂಡ ಫ್ರೈ ಮಾಡಬೇಕು. ಇನ್ನು ಇದಕ್ಕೆ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿನೇ ಹಾಕ್ತೇವೆ ನಾವು, ಕರಾವಳಿ ಸೈಡ್ ಅವರು ಹೆಚ್ಚಾಗಿ ಜಾಸ್ತಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋದು. ಮತ್ತು ಈ ನಾಟಿ ಕೋಳಿಗೆ ಉಂಟಲ್ಲ, ಇದು ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದ್ರೇ ತುಂಬ ಚೆಂದ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ನಾವು ಕರಿಬೇವು. ಮತ್ತು ಇದರದ್ದು ಎಂತ ಎಲ್ಲ ತೆಗಿಬೇಕಂತಿಲ್ಲ, ತೊಳೆದ್ರಾಯ್ತು ಒಳ್ಳೆಯದು. ಅದರದ್ದು ರೆಂಬೆ ಎಲ್ಲ ತೆಗಿಬೇಕಂತಿಲ್ಲ, ಡೈರೆಕ್ಟಾಗಿ ಹಾಕ್ಬೋದು. ಇದು ಒಳ್ಳೆ ಫ್ರೈ ಆಗಲಿ. ಮತ್ತು ಇದಕ್ಕೆ ಟೊಮೆಟೊ ಎಲ್ಲ ಹಾಕೋದಿಲ್ಲ ಆಯಿತಾ. ಇನ್ನು ಇದಕ್ಕೆ ಡೈರೆಕ್ಟಾಗಿ ನಾನು ಚಿಕನ್ ಆ್ಯಡ್ ಮಾಡ್ತಾ ಇದ್ದೇನೆ ಇದಕ್ಕೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಲೋಸ್ ಮಾಡಿದರೆ ಆಯಿತು. ಇನ್ನು ಇದಕ್ಕೆ 3 ವಿಸಿಲ್ ಬಂದರೆ ಇದು ರೆಡಿ ಆಗುತ್ತೆ. ಇನ್ನು ಇದಕ್ಕೆ ತೆಂಗಿನಕಾಯಿ ತುರಿಬೇಕು, ಒಂದು ಇಡೀ ತೆಂಗಿನಕಾಯಿ ಬೇಕಾಯ್ತಾ. 3 ವಿಶಿಲ್ ಆದಮೇಲೆ ಒಂದು 15 ಮಿನಿಟ್ಸ್ ಹಾಗೆ ಬಿಟ್ಟು ಆಮೇಲೆ ಅದನ್ನು ಓಪನ್ ಮಾಡಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದ್ವಿ. ಡೈರೆಕ್ಟಾಗಿ ಏನೂ ಆ್ಯಡ್ ಮಾಡಲಿಲ್ಲ. ಆವಾಗ ರೆಡಿ ಮಾಡಿಟ್ಟಿದ್ವಲ್ವ ಪೇಸ್ಟ್, ಈರುಳ್ಳಿ ಮತ್ತು ಬೆಳ್ಳುಳ್ಳಿದ್ದು, ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಎಂತ ಹಾಕಿದ್ದು ನಾವು ಕರಿಬೇವು ಹಾಕಿದ್ದು, ಅದನ್ನು ಇವಾಗ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಏನು ಗೊತ್ತಾ, ಇದು ಮೊದಲಿಗೆ ಕೂಡ ಆ್ಯಡ್ ಮಾಡ್ಬೋದು ಈರುಳ್ಳಿಯನ್ನು ನಾವು ಬೇಯಿಸಿ ಇಡುವಾಗ. ಆದರೆ ಇದರ ಫ್ಲೇವರ್ ನನ್ನ ಮಗನಿಗೆ ಇಷ್ಟ ಇಲ್ಲ. ಯಾಕಂದರೆ ಅವನು ಇದು ಮಾಂಸ ಹೀಗೆ ತಿನ್ನೋದಿಲ್ಲ, ಅದಕ್ಕೆ ನಾನು ಸೂಪ್ ಮಾತ್ರ ಅವನಿಗೆ ಕೊಡೋದು. ಅದರ ಫ್ಲೇವರ್ ಅವನಿಗೆ ಇಷ್ಟ ಆಗೋದಿಲ್ಲ ಅಂತ ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ಆ್ಯಕ್ಚುಲಿ ಇದು ಫಸ್ಟಿಗೆ ನೀವು ಬೇಯಲಿಕ್ಕೆ ಇಡುವಾಗ ಇದನ್ನು ಆ್ಯಡ್ ಮಾಡ್ಕೋಬೋದು, ಆವಾಗ ಒಳ್ಳೆಯದಾಗತ್ತೆ. ಆಯಿತು, ಈಗ ಇದನ್ನು ಮಿಕ್ಸ್ ಮಾಡಿ ಇನ್ನು ನಾವು ರೆಡಿ ಮಾಡಿರುವ ಮಸಾಲ ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೇನೆ. ಇನ್ನು ಕೊನೆಗೆ ನಾವು ಇನ್ನೇನಂತ ಹೇಳಿದ್ರೆ ತೆಂಗಿನಕಾಯಿ ಸರಿ ಫ್ರೈ ಮಾಡಬೇಕಾಯ್ತಾ. ಫ್ರೈ ಮಾಡಿ ಇದಕ್ಕೆ ಆ್ಯಡ್ ಮಾಡಿದರೆ ಆಯಿತು, ನಮ್ಮ ಚಿಕನ್ ಸುಕ್ಕ ರೆಡಿಯಾಗಿದೆ. ಇಲ್ಲಿ ಇನ್ನು ಟೇಸ್ಟ್ ಮಾಡ್ತಾ ಇರೋದಷ್ಟೆ. ನೋಡಿ, ತೆಂಗಿನಕಾಯಿ ತುರಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಒಂದು ಮಿಕ್ಸ್ ಕೊಟ್ಟರೆ ಆಯಿತು. ಮತ್ತು ಬೇಕಂದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೋದು. ಹೆಚ್ಚಾಗಿ ನಾಟಿ ಕೋಳಿಗೆ ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕೋದಿಲ್ಲ, ಸೊ ನಾಟಿ ಸ್ಟೈಲಲ್ಲೇ ಮಾಡ್ತಾ ಇದ್ದೇವೆ. ಸೊ ಇಲ್ಲಿಗೆ ನಮ್ಮ ರೆಸಿಪಿ ರೆಡಿಯಾಗಿದೆ, ಇವತ್ತಿನ ಭಾನುವಾರದ ಸ್ಪೆಷಲ್ ರೆಸಿಪಿ. ಹೇಗಿತ್ತು ಇವತ್ತಿನ ರೆಸಿಪಿ? ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ.
ಹಾಗೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.